ಮನವಿಯಿಂದ ಸಲ್ಲಿಸ್ತಾ ಇದ್ದೇವೆ. ಏನು ವಿಚಾರ ಅಂದರೆ, ಕಳೆದ ತಿಂಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮತ್ತು CETಯ ನಂತರ ಅತಿ ಹೆಚ್ಚು ಅಂಕಗಳೊಂದಿಗೆ ರ್ಯಾಂಕಿಂಗ್ಗಳು ಬಂದಿರೋ ಸಂದರ್ಭದಲ್ಲಿ ಗಳಿಗೆ ಧಾವಿಸ್ತಕ್ಕಂಥ ಸಂದರ್ಭದಲ್ಲಿ ಇಂಜಿನಿಯರಿಂಗ್ ಕಾಲೇಜುಗಳು ಕೆಲವು ಖಾಸಗಿ ಮೇಲೆ ಏನು ಮೀಸಲಾತಿಯನ್ನು ಪಡೆದಿದ್ರು, ಆ ಮೀಸಲಾತಿಗೆ ವಿಶ್ವ ಮೆಚ್ಚಿದ ಜಿಲ್ಲಾ ಯುವ ಕಾಂಗ್ರೆಸ್ನಿಂದ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮೊನ್ನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತೇನು CET ಮತ್ತು NEET ಎಕ್ಸಾಮ್ಸ್ನಲ್ಲಿ ಏನು ರಿಸಲ್ಟ್ ಬಂದಿದೆ, ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಎಲ್ಲ ಒಂದು ಆತಂಕ ಪಡುವಂಥ ಪರಿಸ್ಥಿತಿ ಉಂಟಾಗಿರೋಂಥ ಸಂದರ್ಭದಲ್ಲಿ ಇವತ್ತು ಅವರಿಗೆ ಸಲ್ಲಿಸಬೇಕಾದಂಥ ಪ್ರಮಾಣ ಪತ್ರಗಳನ್ನಾಗಿರ್ಬೋದು ಮತ್ತು ಇನ್ನಿತರ ದಾಖಲಾತಿಗಳನ್ನು ಸಲ್ಲಿಸೋದಕ್ಕೆ ಕಾಲಾವಕಾಶವನ್ನು ಕೊಡಬೇಕು ಅಂತೇಳಿ ವಿದ್ಯಾರ್ಥಿಗಳ ಪರವಾಗಿ ಇವತ್ತು ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಮೊನ್ನೆ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇರ್ತದ್ದು. ಯಾಕಂದರೆ ಇವತ್ತು CET ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಇವೆರಡರ ಏಕಪಕ್ಷೀಯ ನಿರ್ಧಾರದಿಂದ ಕೆಲವು ಪಠ್ಯಪುಸ್ತಕಗಳ 50% ಅಷ್ಟು ಪ್ರಶ್ನೆಗಳು ಇವತ್ತು ಆ CET ಎಕ್ಸಾಮ್ಸಲ್ಲಿ ಬಂದಿರೋಂಥದ್ದು. ಕಳೆದ ಬಾರಿಯೆಲ್ಲ CET NEET ಎಕ್ಸಾಮ್ ಬಂದಂಥ ವಿದ್ಯಾರ್ಥಿಗಳು ನೇರವಾಗಿ ವೈದ್ಯಕೀಯ ಏನಿವತ್ತು ಕೋರ್ಸ್ಗಳಿಗೆ ಅಡ್ಮಿಷನ್ ಆಗ್ಬೋದಾಗಿತ್ತು. ಆದರೆ ಇವತ್ತು ಇವತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನು ಹೇಳ್ತಾ ಇದೆ ಅಂದರೆ, NEET ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳು CETಯಲ್ಲೂ ರಿಜಿಸ್ಟರ್ಡ್ ಆಗಿರಬೇಕು ಅಂತ ಒಂದು ಮಾನದಂಡವನ್ನು ಹೇಳ್ತಾ ಇದೆ. ಜೊತೆಗೆ ಮೊನ್ನೆ ಚುನಾವಣೆ ಸಂದರ್ಭದಲ್ಲಿ ಎರಡನೇ ಹಂತ ಚುನಾವಣೆಗಳು ಶಿವಮೊಗ್ಗ, ಉತ್ತರ ಕನ್ನಡ, ದಾವಣಗೆರೆ ಮತ್ತು ಉತ್ತರ ಕರ್ನಾಟಕದ ಜಿಲ್ಲೆಗಳು ಟೋಟಲ್ 14 ವಿಧಾನಸಭಾ ಕ್ಷೇತ್ರ, ಇವತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ಸಂದರ್ಭದಲ್ಲಿ ಮೇ 9ರಿಂದ 15 ತಾರೀಕು ಕೇವಲ 6 ದಿನಗಳ ಕಾಲಾವಕಾಶವನ್ನು ಮಾತ್ರ ಇವರಿಗೆ ತಿದ್ದುಪಡಿಗಾಗಿರ್ಬೋದು ಮತ್ತು ಇವರ ಪ್ರಮಾಣ ಪತ್ರಗಳನ್ನು ಸಲ್ಲಿಸೋದಕ್ಕೆ ಆನ್ಲೈನ್ ಮುಖಾಂತರ ಮಾಡಿತ್ತು. ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಎಷ್ಟೋ ಜನಕ್ಕೆ ಇಲ್ಲಿ ನೆಟ್ವರ್ಕ್ ಸಮಸ್ಯೆ ಇರೋದ್ರಿಂದ ಅಂಥವುಗಳನ್ನು ಸಬ್ಮಿಟ್ ಮಾಡೋಕ್ಕೆ ಮತ್ತು ಅಪ್ಲೋಡ್ ಮಾಡೋಕ್ಕೆ ಅವಕಾಶಗಳಾಗಿಲ್ಲ. ಮತ್ತು ಜೊತೆಗೆ ಅವರ ಪ್ರಮಾಣ ಪತ್ರಗಳನ್ನಾಗಿರ್ಬೋದು ಮತ್ತು ಅವರ ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ ಮತ್ತು ಗ್ರಾಮೀಣ ಕೃಪಾಂಕದ ಸರ್ಟಿಫಿಕೇಟ್ಗಳನ್ನ ಪಡೆಯೋದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳೆಲ್ಲ ಚುನಾವಣಾ ಕಾರ್ಯದಲ್ಲಿ ಪ್ರವೃತ್ತರಾಗಿದ್ದರು. ಆ ಜೊತೆಗೆ 3 ದಿನಗಳ ಕಾಲ ಸಾಲು ಸರ್ಕಾರಿ ರಜೆಗಳು, ಬಸವ ಜಯಂತಿ ಜೊತೆಗೆ 2ನೇ ಶನಿವಾರ, ಭಾನುವಾರ ಈ ರೀತಿ ಅಧಿಕಾರಿಗಳ ವರ್ಗ ಎಲ್ಲೋ ವಿದ್ಯಾರ್ಥಿಗಳ ಕೈಗೂ ಸಿಗಲಿಲ್ಲ. ವಿದ್ಯಾರ್ಥಿಗಳು ಅವರ ಪ್ರಮಾಣ ಪತ್ರವನ್ನು ಪಡ್ಕೊಳ್ಳೋದಕ್ಕೆ ಅವ್ರ ಕೈಯಲ್ಲಿ ಸಾಧ್ಯ ಆಗೋ ಪರಿಸ್ಥಿತಿಲಿ ಇವತ್ತು ಎಷ್ಟೋ ಜನ ವಿದ್ಯಾರ್ಥಿಗಳು, ಪೋಷಕರು ರ್ಯಾಂಕ್ ಬಂದಂಥವ್ರು ಇವತ್ತು ಅತಿ ಹೆಚ್ಚು ಅಂಕವನ್ನು ಪಡೆದಿದ್ದಾರೆ. ಆದರೆ NEET ಎಕ್ಸಾಮಲ್ಲಿ ಕಮ್ಮಿ ರ್ಯಾಂಕಿಂಗ್ ಇದೆ, ಪರ್ಸೆಂಟೇಜ್ ಜಾಸ್ತಿ ಇರೋದ್ರಿಂದ ವೈದ್ಯಕೀಯ ಸೀಟುಗಳು ಸಿಗದೆ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಧಾವಿಸುವ ಸಂದರ್ಭದಲ್ಲಿ ಇವತ್ತು ಕೆಲವು ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳು ಇದನ್ನೇ ಒಂದು ಡೊನೇಷನ್ ಮಾಫಿಯಾ, ಅವತ್ತು ನಾವೇನು ಹೇಳ್ತಾ ಇದ್ದೀವಿ ವಿದ್ಯಾರ್ಥಿಗಳಾಗೆ, ಆ ರೀತಿ ಇವತ್ತು ಹೆಚ್ಚುವರಿ ಶುಲ್ಕವನ್ನು ಕೇಳ್ತಿರೋದು ನೋಡಿದ್ರೆ ಇವತ್ತೆಲ್ಲ ವಿದ್ಯಾರ್ಥಿಗಳು ಆತಂಕದಲ್ಲಿದ್ದಾರೆ. ಕೂಡಲೇ ರಾಜ್ಯದ ಮುಖ್ಯಮಂತ್ರಿಗಳು ವಿದ್ಯಾರ್ಥಿಗಳ ಪರವಾಗಿ ಸಂಬಂಧಪಟ್ಟಂಥ ಕರ್ನಾಟಕ ಪ್ರದೇಶ ಇವತ್ತೇನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ನಿರ್ದೇಶನವನ್ನು ನೀಡಿ ಒಂದು ಕನಿಷ್ಠ ಪಕ್ಷ 3 ದಿನಗಳ ಕಾಲ ಆದರೂ ಆನ್ಲೈನ್ ಮತ್ತು ಮ್ಯಾನ್ಯುಯಲ್ ಆಗಿ ಏನು ಅವರು ಸಂಬಂಧಪಟ್ಟ ದಾಖಲೆಗಳನ್ನು ಸಲ್ಲಿಸೋದಕ್ಕೆ ಕಳೆದ ವರ್ಷ ಈ ಹಿಂದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ನಾವು ಆನ್ಲೈನ್ ಮುಖಾಂತರ ಆಗಿರ್ಬೋದು ಮತ್ತು ಪರೀಕ್ಷಾ ಕೇಂದ್ರ ಕಚೇರಿಗೆ ನಾವು ಹೋಗಿ ನಮ್ಮ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ತಿದ್ದುಪಡಿ ಮಾಡೋಂಥ ಅವಕಾಶ ಇತ್ತು. ಆದರೆ ಈ ಬಾರಿ ಎಲ್ಲೋ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟ ಆಡ್ತದೆ. ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಸೂಕ್ತವಾದಂಥ ಕ್ರಮವನ್ನು ಕೈಗೊಂಡು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಒಂದು ಸೂಕ್ತವಾದಂಥ ಪರಿಹಾರ ನೀಡಬೇಕು ಅಂತೇಳಿ ಶಿವಮೊಗ್ಗ ಜಿಲ್ಲೆಯ ಕಾಂಗ್ರೆಸ್ ಒತ್ತಾಯನ ಮಾಡ್ತದೆ.